ಈ ವಾಷಿಂಗ್ ಮಿಷಿನ್ ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಎದ್ದಿದ್ದಂಗೆ ಬಿಸಿಲಿರಲಿಲ್ಲ, ಮಳೆ ಬರೋ ಥರ ವಾತಾವರಣ ಇತ್ತು. ತಿಂಡಿಗೆ ಟೊಮೊಟೊ ಬಾತ್ ಮಾಡಿದರು, ಹಾಗೆ ಸ್ವಲ್ಪ ಹಾಗಲಕಾಯಿ ಪಲ್ಯ ಕೂಡ ಮಾಡಿದರು. ಹಾಗಲಕಾಯಿ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಒಂದ್ಸಲ ವೀಡಿಯೋನ ನಾನು ಶೇರ್ ಮಾಡ್ಕೊತೀನಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು. ಚಪಾತಿಗೆ ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ವಾಷಿಂಗ್ ಮಿಷಿನ್ ಇಲ್ಲ ಅಂತ ಅಂದಿದ್ರಂತೂ ಅಷ್ಟೇ ಕತೆ. ಇಷ್ಟು ಬಟ್ಟೆಗಳನ್ನಂತೂ ಕೈಯಲ್ಲಿ ವಾಶ್ ಮಾಡೋಕ್ಕಾಗ್ತಿರ್ಲಿಲ್ಲ. ಡೈಲಿ ಒಂದು 2 ರಿಂದ 3 ಸಲ ಆನ್ ಮಾಡ್ತಾನೆ ಇರ್ತೀವಿ, ಅಷ್ಟು ಬಟ್ಟೆ ಬೀಳ್ತಾನೆ ಇರುತ್ತೆ ನಮ್ಮ ಮನೆಯಲ್ಲಂತೂ. ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಾಕ್ಬಿಟ್ಟು ಕಸ ತೆಗಿತಿದ್ದೆ, ಆಮೇಲೆ ಮನೆಯೆಲ್ಲ ಒರೆಸ್ಕೊತಿದ್ದೆ. ಮನೆ ಒರೆಸ್ಕೊಳ್ಳೋದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಮನೆ ಒರೆಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ನೆಗೆಟಿವ್ ಎನರ್ಜಿ ಇರಲ್ಲ ಅಂತ ಅಂದ್ಬಿಟ್ಟು. ಮಧ್ಯಾಹ್ನ ಆಗ್ತಿದ್ದಂಗೆ ಮಳೆರಾಯನ ಆಗಮನ ಹಾಗೇ ಬಿಡ್ತು. ನಾವು ಚಿಕ್ಕವರಾಗಿದ್ದಾಗ ಇದೇ ರೀತಿ ಮಳೆಯಲ್ಲಿ ಆಟ ಆಡ್ತಾ ಇದ್ದಿದ್ದು. ಮಳೆ ಬಂದರೆ ಸಖತ್ ಖುಷಿ ಆಗ್ತಿತ್ತು. ಸಂಜೆ ಆಗ್ತಿದ್ದಂಗೆ ಮನೆಯಲ್ಲಿ ಪೂಜೆ ಮಾಡಿದ್ದಾಯಿತು. ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ವ, ಹಾಗಾಗಿ ಆ್ಯಂಡ್ ಹಬ್ಬದ ವೈಬು ಇವತ್ತು ಕೂಡ ಕಂಟಿನ್ಯೂ ಆಗಿತ್ತು. ಹೊಸ್ಲಲ್ಲಿ ಹಾಗೆ ಆಚೆ ಎಲ್ಲ ತುಳಸಿ ಹತ್ರ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿದ್ದ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿಟ್ಕೊಂಡ್ರೆ ಎಷ್ಟೋ ಕೆಲಸಗಳು ಬೇಗ ಆಗಿಬಿಡುತ್ತೆ. ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ. ಔಟ್ಸೈಡಿಂದ ತಂದೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದನ್ನ ಒಂದು ಕಂಟೈನರ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇವತ್ತಿನ ಊಟಕ್ಕೆ ಬೇಳೆ ಸಾಂಬಾರು ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನುಗ್ಗೆ ಸೊಪ್ಪು ಮತ್ತು ಬೇಳೆ ಪಲ್ಯ ಮಾಡ್ಕೊಂಡಿದ್ದಾಯಿತು. ತುಂಬಾ ಟೇಸ್ಟಿಯಾಗಿತ್ತು ನುಗ್ಗೆ ಸೊಪ್ಪಿನ ಪಲ್ಯ. ನಮ್ಮ ಕತೆ ಇವತ್ತು ಈ ರೀತಿ ಇತ್ತು. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.